ದೊಡ್ಡಪ್ಪ 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 ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವತ್ತು ಶುಕ್ರವಾರ ಅಲ್ವೇನೋ, ಅದಕ್ಕೆ ತೋಟದ ಮನೆ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿಗೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ರಾಜ ಸ್ವಲ್ಪನೂ ಬದಲಾವಣೆನೇ ಆಗಿಲ್ಲ. ಆ ಹುಡುಗಿ ತಳ ಉಟ್ಕೊಂಡು ಅವ್ರ ಮನೇಲೆ ಕೂತ್ ಬಿಟ್ಟವಳೆ. ಅಣ್ಣಯ್ಯ ಸಮಾಧಾನ ಮಾಡ್ಕೊಳ್ಳಿ, ಪಾಪ ಇನ್ನೂ ಚಿಕ್ಕ ಹುಡುಗ, ಪ್ರಪಂಚಕ್ಕೆ ನನಗೆ ಕಡಿಮೆ, ಇನ್ನೂ ಒಂದು ವಾರ ಟೈಮ್ ಕೊಟ್ಟು ನೋಡುವ. ಇವತ್ತೇ ಕೊನೆ. ಈ ವಿಷಯ ಇವತ್ತೇ ಇತ್ಯರ್ಥ ಆಗೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದೀಯ? ಬೇಗ ಮನೆಗೆ ಹೋಗಿ ನಿಮ್ಮ ಮತ್ತೆ ಕರ್ಕೊಂಬ. ಬೇಗ ಬೇಗ ಬರೋ. ಅಪ್ಪಯ್ಯ, ಅಯ್ಯೋ ಯಜಮಾನ್ರೆ, ನಾವೇ ನಿಮ್ಮನ್ನ ನೋಡ್ಬೇಕು ಅಂತ ಹೊರಟಿದ್ವಿ. ಬೀದಿ ನಾಯಿನ ಸಿಂಹಾಸನ ಮೇಲೆ ಕೂರಿಸಿದ್ರು ಹೇಳ ಕಂಡು ಕೂಡ್ಲೆ ಬಾಯಿ ಹಾಕೋದನ್ನ ಬಿಡಲ್ವಂತೆ. ನಾನು ಅಷ್ಟೆಲ್ಲ ಹೇಳ್ ಕಳಿಸಿದ್ರು ನೀವು ಆ ಹುಡುಗಿನ ಇನ್ನ ಜೊತೆಲ್ಲೇ ಇಟ್ಕೊಂಡಿದ್ದೀರಾ. ಏನ್ ಹೇಳ್ತಾ ಇದ್ರ ನೀವು? ಅಲ್ಲ, ಶುಕ್ರವಾರದೊಳಗಡೆ ನಡ್ತೇನ ಬದಲಾಯಿಸ್ಕೊಂಡ್ರೆ ಶನಿವಾರ ನಾನೇ ಮದುವೆ ಮಾಡ್ತೀರ ನೀವೇ ತಾನೇ ಹೇಳಿದ್ದು. ಏನಿದು ಹೊಸ ಕತೆ ಕಟ್ತಾ ಇದ್ಯಾ? ನೋಡು, ಸುಳ್ಳಳಕ್ಕೂ ಒಂದು ಮಿತಿ ಇರ್ಬೇಕು. ಅಯ್ಯೋ ದೇವ್ರೆ ದೇವ್ರೆ, ನೋಡಿದ್ರ ಅಣ್ಣಯ್ಯ, ಶುಕ್ರವಾರದೊಳಗಡೆ ಹುಡುಗಿನ ಓಡಿಸಿ ಬಂದು ಮನೆ ಸೇರ್ಕೊಳ್ತಾ ಇದ್ರೆ ನಂಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀವು ಹೇಳಿದ್ದೀರ, ಹಂಗೆ ಒಂದು ಹೇಳಿದೀನಿ. ಸುಳ್ಳು ಅಮ್ಮ, ಚಿಕ್ಕಪ್ಪ ಸುಳ್ಳು ಹೇಳ್ತಾವನೆ. ನೋಡಿ, ನಿಮ್ಮ ಒಂಟಿತನನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಧ್ಯೆ ತಂದಿಟ್ಟು ನಮ್ಮನ್ನು ದೂರ ಮಾಡೋಕ್ ನೋಡ್ತಿದ್ದಾರೆ ಇವರಿಬ್ರು. ಈಗ್ಲಾದ್ರೂ ನಿಜ ಏನು ಅಂತ ತಿಳ್ಕೊಳ್ಳಿ. ರಾಮ ರಾಮ, ಎಂತ ಮಾತು ಹೇಳ್ತಾ ಇದಾರೆ ಅದಕ್ಕೆ, ಅದು ನನ್ನ ಬಗ್ಗೆ. ಅಣ್ಣಯ್ಯ ನೀವೇ ಹೇಳಿ, ನಾನು ಅಂತವನ ಇಂಥ ಮಾತೆಲ್ಲ ಕೇಳ್ಕೊಂಡು ನಾನಿನ್ನು ಬದುಕಿರ್ಬೇಕ? ಛೇ, ನೀನ್ ಯಾಕೋ ಮನಸ್ಸು ಕಡಿಸ್ಕೋತೀಯ? ನಿಜ ಯಾವ್ದು ಸುಳ್ಳು ಯಾವ್ದು ಅಂತ ತಿಳಿದೇ ಇರೋಷ್ಟು ದಡ್ಡನ ನಾನು? ದೊಡ್ಡಪ್ಪ, ನನಗೊಂದು ಅನುಮಾನ. ಇವನು ಅವಳ ಜೊತೆ ಎಲ್ಲೋ ಕೆಟ್ಟದಾಗ ನಡ್ಕೊಂಡಿದ್ದಾನೆ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಅದಕ್ಕೆ ಅವಳು ಬಿಡದಂಗೆ ಇವನು ಅವಳ ಜೊತೆ ಅಂಟ್ಕೊಂಡಿರೋದು. ಬಾಯ್ ಬಂದ ಮಾತಾಡಬೇಡ. ಮಾತಾಡ್ತಾ ಇನ್ನೇನು? ದೊಡ್ಡಪ್ಪ, ಸುಳ್ಳೇಳಿ ನಮ್ಗೆ ಏನಾಗಬೇಕಾಗಿದೆ ದೊಡ್ಡಪ್ಪ? ನೀವು ನಾವು ಸಂತೋಷವಾಗಿರ್ಬೇಕು ಅನ್ನೋದನ್ನೇ ನಾವು ಬಯಸೋದು. ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಾರ ಇಲ್ಲಿ. ಹೊಟ್ಟೆಲ್ಲಿ ಬೆಳೀತಾರೋ ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಆಡೋ ಮಾತು ಸುಳ್ಳಾಗಿದ್ರೆ ಆ ಮಗು ಹುಟ್ಟೋದ ಬೇಡ, ಅಲ್ಲೇ ನಿಂತ್ಕೊಳ್ಳಿ. ಅಪ್ಪಯ್ಯ, ಚಿಕ್ಕಪ್ಪ ನೀವ್ ಹೇಳ್ದಂಗೆ ಬಂದು ಹೇಳಿದ್ರು. ಅವ್ರು ಹೇಳೋದಿಲ್ಲ ಸತ್ಯ. ನೋಡಿದೀಯೇನೆ, ನಿನ್ನ ಮಗ ಮಾಡಿದ ದ್ರೋಹನ ಇವನಿಗೆ ಬದಲಾಗಿ ಒಂದು ನಾಯಿನ ಸಾಕಿದ್ರೆ ಎಷ್ಟೋ ನಿಯತ್ತಿಂದ ಇರ್ತಿತ್ತು. ಅದಕ್ಕಿಂತ ಕಡೆ ಹಾಕ್ಬಿಟ್ಟ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ತೀರೋಯ್ತು. ನೀನ್ ನನ್ನ ಹೆಂಡತಿ ಅಲ್ಲ, ಇವನ್ ನನ್ನ ಮಗ ಅಲ್ಲ. ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಕಿತ್ತೋಯ್ತು. ರಾಜ, ನನಗೆ ಗೊತ್ತಿದೆ ನೆನ್ನೆ ನಿಮ್ ತಂದೆ ಆಡಿದ ಮಾತಿಂದ ನಿನಗೆಷ್ಟು ನೋವಾಗಿದೆ ಅಂತ. ದಯವಿಟ್ಟು ಸಮಾಧಾನ ತಂದ್ಕೋ. ಮಧು, ಇದು ನನ್ನ ವಿಚಾರ ಆಗಿದ್ರೆ ಪರವಾಗಿಲ್ಲ, ಇದು ನಮ್ಮ ಅಪ್ಪ ಅಮ್ಮನ ವಿಚಾರ. ಅವರಿಬ್ರು ಎರಡು ದೇಹ, ಒಂದು ಆತ್ಮ ಇದ್ದಂಗೆ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ ನಿನ್ ತಲೆ? ನೀನಿರೋರ್ಗು ಏನು ನೆಟ್ಟಗಾಗಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ವಾಪಸ್ ಮನೆಗೆ ಹೋಗೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ಸರಿ, ಹಂಗಾದ್ರೆ ಬಾವಿ ಬಿದ್ದು ಸಾಯಿ ನಿಮ್ಮ. ಅಷ್ಟೇ ತಾನೇ? ಅಯ್ಯೋ, ತಮಾಷೆಗಂದ್ರೆ ನಿಜವಾಗ್ಲೂ ಬಿದ್ದೋಗ್ಬಿಟ್ಟಲ್ಲ. ಅಯ್ಯೋ, ಎದೆ ಮೇಲೆ ಕಲ್ಲ ಹಾಕ್ಸ್ಕೊಂಡು ಹೋಗ್ಬಿಟ್ಟಪ್ಪ ನಾರಾಯಣ. ಅಯ್ಯೋ, ಪ್ರೀತಿ ತೋರ್ಸಕ್ ಹೋಗಿ ಹಾಕ್ಸ್ಕೊಂಡ್ಬಿಟ್ಲೆ. ಮಧು 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 ಡವ್ ಮಾಡಕ್ ಒಂದು ಲಿಮಿಟ್ ಬೇಡವಾ? ಯಪ್ಪ, ಹೋಗ್ಬಿಟ್ಟು ಅನ್ಕೊಂಡ್ರೆ ನನಗೆ ಆಟ ಆಡ್ಕೊಳ್ಳೋದ್ರ ಬಾಯಿ ಮಣ್ಣಾಕ. ಉತ್ತಿದ್ರೆ ಗುಂಡಿಗೆ ಬಾಯಿ ಬಂದ್ಬಿಟ್ಟಿತ್ತು. ನಾನ್ ನೀರಿಗೆ ಬಿದ್ರೆ ನೀನ್ ಯಾಕೆ ಬಿದ್ದೆ? ನಾನಂಗ್ ಡೈಲಾಗ್ ಬಿಟ್ರೆ ನೀನು ಎದ್ಕೊಂಡು ಊರ್ ಬಿಟ್ಟು ಹೋಯ್ತೆ ಅನ್ಕೊಂಡಿದ್ದೆ. ನನ್ನಿಂದ ಏನ್ ತೊಂದ್ರೆ ಆಗಿದೆ ಈಗ? ಸಾಲ್ದ ಈಗ ಆಗಿದ್ದು. ನಿನ್ ಮದುವೆ ಮನೆ ಬಂದು ಮದುವೆ ನಿಲ್ಸಿದಿ ತಾನೆ ಈ ರಾತ ಅಂತೆಲ್ಲ ಆಗಿದ್ದು. ಇಲ್ಲ, ಆ ಪೆದ್ದಿನ ಮದ್ವೆ ಮಾಡ್ಕೊಂಡಿದ್ರೆ ನಿನಗೂ ಹುಚ್ಚಿಡಿತಿತ್ತು. ಹಿಡಿದಿದ್ರು ಪರವಾಗಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮ ನಿಮ್ದೇ ಬದುಕ್ತಾ ಇದ್ರು. ನೀನ್ ಏನ್ ತಿಳ್ಕೊಂಡಿದ್ಯಾ? ನನಗವ್ರ ಬಗ್ಗೆ ಚಿಂತೆ ಇಲ್ಲ ಅಂತನಾ? ಇಲ್ಲಿ ನೋಡು. ಹೌದು, ನಾನೇ ನಿಮ್ಮಪ್ಪನ ಹತ್ರ ಹೋಗಿ ನಿಮ್ಮಪ್ಪನು ಒಂದು ಮಾಡಿ ನಿಮ್ ಬಾಳ್ನಿಂದ ದೂರ ಹೋಗಿ ಈ ವಿಷ ಕುಡಿಯೋಣ ಅಂತ ನಿರ್ಧಾರ ಮಾಡಿದ್ದೆ. ಇಲ್ಲ ಮಧು, ನೀನ್ ಸಾಯ್ಬಾರ್ದು. ಓಹೋ, ನಮಸ್ಕಾರ ಪಂಡಿತ್ರೆ, ಬನ್ನಿ ಬನ್ನಿ. ನಮಸ್ಕಾರ. ಏನು ಹೇಳಿ ಕಳ್ಸಿದ್ರಂತೆ? ಮೈಗೆ ಹುಷಾರಿಲ್ವೇ? ಅಯ್ಯೋ, ನನ್ನ ಮೈಗೇನು ಆಗಿಲ್ಲ. ನಿಮ್ಮಿಂದ ಒಂದು ವಿಷಯ ತಿಳ್ಕೋಬೇಕು, ಅದಕ್ಕೆ ಕರೆಸ್ತೆ. ಏನ್ ವಿಷಯ ಹೇಳಿ?
ಯಾರಾದ್ರೂ ಈ ವಿಷಯನ ಕುಡಿದ್ರೆ ಅವ್ರನ್ನ ಎಷ್ಟು ಗಂಟೆ ಒಳಗೆ ಬದುಕಿಸ್ಬೋದು? 1 ಗಂಟೆ ಒಳಗಡೆ ಔಷಧಿ ಕೊಡ್ಲಿಲ್ಲ ಅಂದ್ರೆ ಉಳಿಸೋದು ಕಷ್ಟ. ಅಂದ್ರೆ 3/4 ಗಂಟೆ ಒಳಗಡೆ ಔಷಧಿ ಕೊಟ್ರೆ ಉಳಿಸ್ಬೋದಾ? ಹಾ, ಆದ್ರೆ ವಿಷ ಕುಡ್ದಿರೋರು ಯಾರೀಗ? ಈಗ ಯಾರು ಕುಡ್ದಿಲ್ಲ, ಇನ್ ಮುಂದೆ ಕುಡಿತಾರೆ. ನೀವ್ ಹೇಳಿದ್ಮೇಲೆ ಮುಗೀತು. ನನ್ ಮಗಳು ಮನೋರಿ ಭಾವ, ನನ್ ಮಗಳಿಗೆ ಏನೋ ಆಗೋಗ್ಬಿಟ್ಟಿದೆ. ಮನೋರಿ ಮನೋರಿ ಏನಾಯ್ತು ಇವಳಿಗೆ? ಅಣ್ಣಯ್ಯ, ನಾನು ಸಂತೆಯಿಂದ ವಾಪಸ್ ಬರ್ತಾ ಇದ್ದೆ. ರಸ್ತೆಯಲ್ಲಿ ಹುಡುಗಿ ಜ್ಞಾನ ತಪ್ಪಿದ್ಲು. ಪಕ್ಕದಲ್ಲಿ ಉಸಿರು ಬಾಟ್ಲು ಬಿದ್ದಿತ್ತು. ಗಾಬರಿ ಆಗೋಯ್ತು, ಅದಕ್ಕೆ ಎತ್ಕೊಂಡ್ಬಂದೆ. ವಿಷ ಕುಡ್ಬಿಡಿದಲ್ಲ ಭಾವ, ನನ್ ಮಗಳು ವಿಷ ಕುಡ್ದು ಅಲ್ಲ, ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಎತ್ಕೊಂಡ್ಬಂದೆ? ಡಾಕ್ಟರ್ ಕರ್ಕೊಂಬರಕ್ಕೆ ಅಮಾಸೆ ಕಳ್ಸಿದ್ದಾನೆ. ಅಗೋ, ಪಂಡಿತರು ಬಂದೇ ಬಿಟ್ರು. ವಿಷ ಕುಡ್ದು ಅರ್ಧ ಗಂಟೆ ಆಗಿದೆ, ಜೀವಕ್ಕೇನು ಅಪಾಯ ಇಲ್ಲ. ಈ ಔಷಧಿ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪಂಡಿತ್ರೆ, ಔಷಧಿ ಕೊಡ್ಬೇಡಿ, ನಿಲ್ಲಿಸ್ರಿ. ಏನಯ್ಯ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಎಲ್ಲ ನಿನ್ನಿಂದಲೇ. ನನ್ನ ಮಗಳು ವಿಷ ಕುಡಿದು ಸಾಯೋಕಾಗಿತ್ತು. ಅವಳು ಮದುವೆ ನಿಲ್ಲಿಸಿ ಅವಳು ಬಾಳ್ನೆ ಹಾಳು ಮಾಡ್ಬಿಟ್ಟೆ ನೀನು. ದೇವ್ರಂತ ನಮ್ ದೊಡ್ಡಪ್ಪನಿಗೆ ನಾನು ಮಾತಂದೆ. ಹುಷಾರ್. ಲೇ ಸುಮ್ನಿರ. ನೋಡು, ಮೊದ್ಲು ಔಷಧಿ ಕುಡ್ಸೋದಕ್ ಬಿಡು, ಆಮೇಲೆ ನೀನ್ ನನ್ ಏನ್ ಬೇಕಾದ್ರೂ ಬೈ. ಬಾವ, ಒಂದು ಷರತ್ತಿನ ಮೇಲೆ ಒಪ್ಕೋತೀನಿ. ಈಗಿಂದೀಗ್ಲೇ ನಿನ್ ಮಗ ರಾಜನ್ ಕರ್ಸಿ ನನ್ ಮಗಳು ಕುತ್ತಿಗೆ ತಾಳಿ ಕಟ್ಸು. ನೋಡಿ, ಹುಡುಗಿ ಆರೋಗ್ಯ ಹಾಳಾಗ್ತಾ ಇದೆ. ಬೇಗ ಔಷಧಿ ಕೊಡ್ದಿದ್ರೆ ಪ್ರಾಣ ಉಳಿಯೋಲ್ಲ. ಸಾಯ್ಲಿ, ನನ್ ಮಗಳು ಬದುಕಿದ್ ಏನ್ ಮಾಡ್ಬೇಕು? ರಾಮಣ್ಣ, ನಿನ್ ಮಗಳು ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೇ? ನನ್ ಮಗ ಅಮಾಸೆ ಜೊತೆ ಮಾಡ್ಸಿವೆ ಅಂತೆ, ಮೊದಲು ಔಷಧಿ ಕೊಡಕ್ ಕೇಳ. ಯಾರು? ಇವನ್ ಜೊತೆನಾ? ಇದಕ್ಕಿಂತ ನನ್ ಮಗಳು ಸಾಯೋದೇ ಮೇಲು. ನೋಡ್ರಿ, ಹುಡುಗಿ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅದೇಕಾಯ್ ಪಂಡಿತ, ಇವಳಪ್ಪ ನಾನು ಹೇಳ್ತಾ ಇದ್ದೀನಿ, ಔಷಧಿ ಕುಡಿಸಿದ್ರೆ ಅಲ್ವ ರಾಮಣ್ಣ, ನಮ್ಮ ಅಮಾಸೆ ಯಾವ್ದ್ರಲ್ಲಿ ಕಡಿಮೆ ಆಗಿದಾನೋ ಆ ವಿಶ್ವಾಸಘಾತಕ ರಾಜನ್ಗಿಂತಲೂ 1000 ಪಾಲು ಮೇಲು ಕಣೋ. ಅವನು ರಾಮಣ್ಣ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದ ತಂದೆನೇ ಕೇರ್ ಮಾಡದೆ ಯಾವ್ದೋ ಹುಡುಗಿಯಿಂದ ಓಡೋಗ್ಬಿಟ್ಟ. ವಾನ್ಕಿನ ವಿಡಿಯೋ ಮೇಲ್ಕದ. ಅವನ್ ತಲೆ ಮೇಲೆ ನಮ್ ದೊಡ್ಡಪ್ಪನ ಕೈ ಇತ್ತು, ಬೀದಿಲ್ ಬಿದ್ದಿದ್ದ ಪಟೇಲ ಆದ. ಹಂಗೆ ನಮ್ಮ ಅಮಾಸೆ ತಲೆ ಮೇಲೂ ನಮ್ ದೊಡ್ಡಪ್ಪ ಕೈ ಇಟ್ರೆ ಇವನು ಪಟೇಲ ಆಗೇ ಆಗ್ತಾನೆ. ಆಗ್ತಾನೆ. ಆದ್ರೂ ನಿಜವಾದ ವಾರಸ್ದಾರ ಯಾವತ್ತಿದ್ರು ರಾಜನೇ ತಾನೆ. ವಾರಸ್ದಾರ ಮುಂದಿನ ಶುಕ್ರವಾರ ನೋಡ್ತಾ ಇರು. 3 ಜನರ ಮುಂದೆ ಅಮಾಸೆನ ನಾನ್ ದತ್ತು ತಗೋತೀನಿ. ಮದುವೆಲ್ಲಾದ ಅನಾಹುತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ನನ್ನ ಹೆಂಡತಿ ಮಗ ನನ್ನಿಂದ ದೂರ ಆಗಿದ್ದಾರೆ. ಅದಕ್ಕಾಗಿ ನನ್ನ ತಮ್ಮನ ಮಗ ಅಮಾಸೆನ ದತ್ತು ತಗೊಂಡು ನನ್ನ ತಂಗಿ ಮಗಳು ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನ್ ಕೇಳಿ ಸತ್ಯನಾ? ಯಾಕೆ ಸುಮ್ನೆ ಇದ್ದೀರಿ? ಜವಾಬ್ ಕೊಡಿ. ಹೌದು. ಬೇಷ್. ನನ್ನ ಹೊಟ್ಟೆಲಿ ಹುಟ್ಟದೇ ಇದ್ರು ನಮ್ಮನ್ನೇ ಅಪ್ಪ ಅಮ್ಮ ಅಂತ ನಂಬ್ಕೊಂಡಿರೋ ನಮ್ಮ ಮಗನ್ ಜಾಗದಲ್ಲಿ ಬೇರೆ ಅವನ್ನ ತರ್ತಾ ಇದ್ದೀರಾ? ತಾನು ಅನಾಥ ಅಂತ ಗೊತ್ತಾದ ಮೇಲೂ ತನ್ನ ಹೆತ್ತ ತಂದೆ ತಾಯಿ ಯಾರು ಅಂತ ಕೂಡ ತಿಳ್ಕೊಳ್ಳೋಕು ಇಷ್ಟ ಪಡದೆ ನಮ್ಮನ್ನೇ ಅಪ್ಪ ಅಮ್ಮ ಅಂತ ಪೂಜಿಸ್ತಾ ಇರೋ ನಮ್ಮ ಮಗನಿಗೆ ದ್ರೋಹ ಬಗಿತೀರಾ? ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳಿ ನೋಡಿ. ನಿಮ್ ವಾರಸ್ದಾರಿಕೆನ ಬೇರೆ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಿ, ಆದ್ರೆ ಅಪ್ಪ ಅನ್ನೋ ಹಕ್ಕನ್ನ ಬೇರೆ ಯಾರಿಗಾದ್ರೂ ಕೊಟ್ರೆ ನಿಮ್ ಚಿತಿಗೆ ಕೊಳ್ಳಿ ಇಡೋಕು ಬಿಡಲ್ಲ ನಾನು. ನಿಂತ್ಕೋ. ಎಲ್ಲೋಗಿದ್ದಮ್ಮ? ಅಪ್ಪನಿಂತವ ಜಗಳ ಆಡಕ? ಅಪ್ಪಯ್ಯ ನಮ್ ಶತ್ರು ಅಲ್ಲಮ್ಮ. ಆ ಚಿಕ್ಕಪ್ಪ ಅವನ್ ಮಗ ನಮ್ ಶತ್ರುಗಳು. ನಮ್ ಜೀವನದಲ್ಲಿ ಅವರು ಚದುರಂಗದ ಆಟ ಆಡ್ತಾವ್ರೆ. ಹೌದು ಮಗ, ಆದ್ರೆ ಇದನ್ನೆಲ್ಲ ನಿಮ್ಮ ಅಪ್ಪನಿಗೆ ಹೇಗೆ ಹೇಳಿ? ಅವರಂತೂ ಅವ್ರನ್ನೇ ನಂಬಿಟ್ಟಿದ್ದಾರೆ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ. ಸಂಬಂಧಿಕರಾದ್ರೂ ಶತ್ರು ಅಂತ ಕೃಷ್ಣ ಪರಮಾತ್ಮ ಭಾಗವತದಲ್ಲಿ ಹೇಳಿದ್ದನ್ನ ನಾನ್ ಮರ್ತು ಬಿಟ್ಟಿದ್ದೆ. ಈ ಗ್ರಹಗಳೆಲ್ಲ ಸೇರ್ಕೊಂಡು ಆಕಾಶಕ್ಕೆ ಏಣಿ ಆಗ್ತಾವೆ. ನಾನು ಅವ್ರನ್ನ ಅಟ್ಟ ತಕೊಬಿಡಲ್ಲ. ಪಟೇಲ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಇಲ್ಲ ಅಮ್ಮನ್ ಸಮಾಧಾನ ಪಡ್ಸಕ್ಕಂಗಂದ್ರ? ಮಧು, ನೀನ್ ಗಂಟು ಬುಟ್ಟೆ ಕಟ್ಕೊಂಡು ರೆಡಿಗಿರು. ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಪಟೇಲ್ರೆ, ಈಗ ನಾನು ಏನ್ ಮಾಡ್ಲಿ? ನಾವ್ ಆಡೋ ನಾಟಕಕ್ಕೆ ಸ್ಪರ್ಧೆ ಹೇಳಿದೆ. ಜನ್ಮ ಕೊಟ್ಟಿವ್ರು ಏನ್ ಮಾಡ್ತಾವನೋ ಅಂತ ಇಲ್ಲ. ಸರಕ್ ಟಪಕ್
ಆಹಾ ನಾರಾಯಣ, ಈರುಳ್ಳಿಗೂ ಕಣ್ಣೀರ್ಗೂ ಅದ್ ಏನ್ ಕನೆಕ್ಷನ್ ಇಟ್ಬಿಟ್ಟಿದ್ಯಪ್ಪ. ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ್ನ ಒಂದ್ ಮಾಡಂಗ್ ಮಾಡಪ್ಪ. ಈರುಳ್ಳಿ ಮೇಕಪ್ ಚೆಕಿಂಗು ವರ್ಕೌಟ್ ಆಯ್ತು. ಅಪ್ಪಯ್ಯ, ಉದಯ್ ಕುಮಾರ್ ಸ್ಟೈಲ್ ಬೇಡ, ರಾಜ್ಕುಮಾರ್ ಸ್ಟೈಲ್ ಮಾಡೋಣ. ಅಪ್ಪಯ್ಯ, ಯಾಕೋ ಬಂದೆ? ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ಕೊಂಬ ಅಂತ ಹೇಳಿ ಕಳ್ಸಿದ್ಲ ನಿಮ್ಮಮ್ಮ? ಇಲ್ಲ ಅಪ್ಪಯ್ಯ, ಹೋಗಕ್ ಮುಂಚೆ ಕಡೇ ಸರಿ ನಿನ್ ಮಕ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪಯ್ಯ. ಯಾಕೆ? ಇನ್ಯಾವತ್ತೂ ನನ್ನ ಮುಖನೇ ನೋಡಲ್ವಾ? ಈ ಊರಲ್ಲಿ ಇದ್ರೆ ತಾನೆ ಅಪ್ಪಯ್ಯ ನೋಡಕ್ಕೆ. ಈ ಊರ್ ಬಿಟ್ಟು ಎಲ್ಲೋ ಹೋಗ್ತೀರಾ? ತಲೆ ಮೇಲೆ ಬಟ್ಟೆ ಹಾಕೊಂಡು ದೇಶಾಂತರ ಹೊರಟಾಯ್ತೀವಿ ಅಪ್ಪಯ್ಯ. ಅಂಥ ಕರ್ಮ ನಿಮಗೇನ್ರು ಬಂದಿರೋದು? ಶ್ರೀರಾಮಚಂದ್ರನಿಗೆ ವನವಾಸದ ಕರ್ಮ, ಪಾಂಡವರಿಗೆ ಅಜ್ಞಾತವಾಸದ ಕರ್ಮ, ನಮಗೆ ನಿಮ್ಮನ್ನ ಬಿಟ್ಟು ಹೋಗೋ ಕರ್ಮ ಅಪ್ಪಯ್ಯ. ಅಪ್ಪಯ್ಯ, ಮನ್ಸಿಗೆ ಫೀಲಿಂಗ್ ಆಯ್ತಾಯ್ತು ಅಪ್ಪಯ್ಯ. ನನಗಾತರ ಬೇಜಾರು. ಹೋಗ್ ಬನ್ನಿ, ಹೋಗ್ ಬನ್ನಿ. ಹೋದ್ಮೇಲೆ ಬರೋ ಮಾತೇ ಇಲ್ಲ ಅಪ್ಪಯ್ಯ. ಅಪ್ಪಯ್ಯ, ಅಮ್ಮ ಹೋಗಕ್ ಮುಂಚೆ ಒಂದೇ ಒಂದ್ಸಾರಿ, ಅದು ಕಡೇ ಸರಿ ನಿನ್ ಮಕ ನೋಡ್ಬೇಕು ಅಂತ ಆಸೆ ಪಡ್ತಾವಳೆ ಅಪ್ಪಯ್ಯ. ಅಪ್ಪಯ್ಯ, ಅವಳು ಮೊದ್ಲೇ ಯೋಚನೆ ಮಾಡಿ ಮಾಡಿ ಅವಳು ಎದೆನೋ ಬಂದ್ಬಿಟ್ಟೈತೆ ಅಪ್ಪಯ್ಯ. ಅವಳು ಬಂದ್ರೆ ಯಾವುದೇ ಕಾರಣಕ್ಕೂ ಅವಳು ಮನಸ್ಸನ್ನು ನೋಯಿಸ್ಬೇಡ ಅಪ್ಪಯ್ಯ. ನಾನ್ ಯಾಕೆ ನೋಯಿಸ್ಲಿ? ನೋಯಿಸ್ತಾ ಇರೋದು ನೀನು ನಿಮ್ಮಮ್ಮ. ಸರಿ ಸರಿ, ಬರೋದು ಕೇಳು. ಅಮ್ಮ ಏನೋ ಬರ್ತಾಳೆ, ಅವಳು ಬಂದ್ರೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ದಂಗೆ ಈ ಮನೆ ಬೀಗ ಅವಳು ಕೈ ಕೊಟ್ಬಿಟ್ಟು, ನೀವು ಮದುವೆ ಆಗಿದ್ ಮೊದಲನೇ ರಾತ್ರಿ ಸೀರೆ ಉಡಿಸಿ ಅವಳು ಇಷ್ಟವಾಗಿರೋ ಪಿಕ್ಚರ್ ಹಾಡ್ನ ಆಡ್ಬಿಟ್ಟು ಕಳಿಸ್ಬಿಡಪ್ಪಯ್ಯ. ಯಾವ ಪಿಕ್ಚರು, ಯಾವ ಹಾಡು ಒಂದು ನೆನಪಿಲ್ಲ ನಂಗೆ. ಮೆಲ್ಲು ಸಿರಿ ಸವಿಗಾನ ಏಟಿ ಗೆಲ್ಲಿನಿ ಹೋವಿನ. ಕಳ್ಸೋಗಪ್ಪ. ಅಪ್ಪಯ್ಯ, ನಾನ್ ಯಾಕೆ ನೋಯಿಸ್ಲಿ? ನೋಯಿಸ್ತಾ ಇರೋದು ನೀನು ನಿಮ್ಮಮ್ಮ. ಸರಿ ಸರಿ, ಬರೋದು ಕೇಳು. ಅಮ್ಮ ಏನೋ ಬರ್ತಾಳೆ, ಅವಳು ಬಂದ್ರೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ದಂಗೆ ಈ ಮನೆ ಬೀಗ ಅವಳು ಕೈ ಕೊಟ್ಬಿಟ್ಟು, ನೀವು ಮದುವೆ ಆಗಿದ್ ಮೊದಲನೇ ರಾತ್ರಿ ಸೀರೆ ಉಡಿಸಿ ಅವಳು ಇಷ್ಟವಾಗಿರೋ ಪಿಕ್ಚರ್ ಹಾಡ್ನ ಆಡ್ಬಿಟ್ಟು ಕಳಿಸ್ಬಿಡಪ್ಪಯ್ಯ. ಯಾವ ಪಿಕ್ಚರು, ಯಾವ ಹಾಡು ಒಂದು ನೆನಪಿಲ್ಲ ನಂಗೆ. ಮೆಲ್ಲು ಸಿರಿ ಸವಿಗಾನ ಏಟಿ ಗೆಲ್ಲಿನಿ ಹೋವಿನ. ಕಳ್ಸೋಗಪ್ಪ. ಅಪ್ಪಯ್ಯ, ಟಿಕೆಟ್ ಬುಕ್ ಮಾಡಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಸ್ಟೇಷನ್ ತುಂಬಾನೇ ದೂರ. ಮೋಟರ್ ಬೈಕ್ ತಗೊಂಡೋಗ್ಲ ಅಪ್ಪಯ್ಯ? ತಗೊಂಡು ಹೋಗಪ್ಪ. ವರ್ಕೌಟ್ ಆಗೋಯ್ತು. ಮನೆಯಾಡಿ ಈರುಳ್ಳಿ ದೇಶನ ಅಲ್ಲಾಡ್ತಂದ್ರೆ ನಮ್ಮ ಅಪ್ಪನ ಅಲ್ಲಾಡ್ಸೋ ದೊಡ್ಡ ವಿಷಯನ. ಏನೋ ಅಪ್ಪಯ್ಯ ನೋಡಕ್ ಹೋಗಿದ್ದಮ್ಮ. ಹೌದಾ? ಹ್ಮ್. ಏನಂದ್ರೆ? ಅಯ್ಯೋ, ಹೇಳಕ್ ಒಂದ ಎರಡ ನಿನ್ ನೆನಪಲ್ಲೇ ಕೊರಗ್ತಾವ್ರಮ್ಮ. ಹೌದೇನಾ? ಅಮ್ಮ, ನೀ ಮದುವೆ ಆದಾಗಿಂದ ಹಿಡಿದು ಮದುವೆ ಆಗಿ ಮೊದಲೇ ಸಿನಿಮಾ ನೋಡಿದ್ರಲ್ಲ, ಅಲ್ಲಿ ಗಂಟಾನು ಹೇಳ್ಬಿಟ್ಟಮ್ಮ. ಹಂಗೆ ಆ ಹಾಡು ಹೇಳ್ಬಿಟ್ಟ ಕಣಮ್ಮ. ಯಾವ ಹಾಡು ಹೇಳಿದ್ರು? ಮೆಲ್ಲು ಸಿರಿ ಸವಿಗಾನ ಅಂತ ಹೇಳ್ಬಿಟ್ಟಮ್ಮ. ಆಮೇಲೆ ಅಯ್ಯೋ ಫೀಲಿಂಗ್ ಹೇಳ್ತಾ ಇದ್ಯಾ? ಆಮೇಲೆ ನನ್ಗೂ ಸಿಟ್ ಬಂದ್ಬಿಡ್ತು. ಆಮೇಲೆ ಅಪ್ಪ ಏನ್ ಕೇಳ್ದೆ, ಅಲ್ಲ ಕಣಪ್ಪಯ್ಯ, ನಾನೇನಾದ್ರೂ ನಿನ್ ರಕ್ತ ಆಗಿದ್ರೆ ನಿನಗ್ ಮಾಡ್ತಿದ್ದ ಅಂದ್ಬಿಟ್ಟೆ. ಆಮೇಲೆ ಅದಕ್ಕೆ ಗೊಳು ಅಂತ ಹತ್ಬಿಟ್ಟೆ ಕಣಮ್ಮ. ಆಮೇಲೆ ನಾನು ಗೊಳು ಅಂತ ಹತ್ಬಿಟ್ಟೆ ಕಣಮ್ಮ. ಆಮೇಲೆ ಆಮೇಲೆ ನನ್ನ ಎಂಟ್ರ ಕೈಯಿಂದ ಊಟ ಮಾಡ್ಬೇಕು, ನಿಮ್ಮ ಅಮ್ಮನ್ಗೆ ಪೆಟ್ಟಿಗೆ ಸಮೇತ ಬಾ ಅಂತ ಹೇಳ್ಬಿಡು ಅಂತ ಹೇಳ್ದ. ಬೇಗ ಕಳ್ಸ್ಕೊಂಬಿಡಮ್ಮ. ಹೋಗು ಅಂತೇನೋ? ಹ್ಞೂ ಕಣಮ್ಮ. ಅಲ್ಲಿ ಹೋದಾಗ ಅಪ್ಪನ ಮನ್ಸಲ್ಲಿ ಎಷ್ಟೇ ಆಸೆ ಇದ್ರು ಮ್ಯಾಲ್ಗಡೆ ಕೋಪ ಇದ್ದಂಗೆ ಡೌ ಮಾಡ್ತಾನೆ. ನೀನು ಒಂದ್ ಅರ್ಧ ಕೆಜಿ ಮೇಂಟೈನ್ ಮಾಡು. ಹೆಂಗಿದ್ರು ಹೋಯ್ತಲ್ಲ, ಮದುವೆ ಹೆಣ್ಣಂಗ್ ಶೃಂಗಾರ ಮಾಡ್ಕೊಂಡು ಆ ವಾರ್ಡ್ನಾಗ ನಾಪಕ ಮಾಡ್ಕೊಂಡ್ಬಿಡು. ಆಹಾ, ಮುಂದಿನ ಸೀನು ಶಂಕರ್ ಗುರು ಚಿತ್ರದಲ್ಲಿ ರಾಜ್ಕುಮಾರ್ ಕಾಂಚನ ಅವರ ಟೆಲಿಫೋನು. ಚೆಲುವೆಯ ನೋಟ ಚೆನ್ನ.